ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಯಾರೇ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಇಬ್ಬರು ಮ್ಯಾಚಿಂಗ್ ಹಾಕ್ಕೊಂಡು ಇವತ್ತು ನಾವು ನಮ್ಮ ಮನೆಯವರ ಅಕ್ಕನ ಮಗಳದ ಸೀಮಂತ ಇತ್ತು ಅಂತ ಹೊರಟ್ವಿ. ಊರು ಹೆಸರು ಸರಿ ಗೊತ್ತಿರಲಿಲ್ಲ, ರೂಟು ಸರಿ ಗೊತ್ತಿರಲಿಲ್ಲ. ದಾರಿಲಿ ಸಿಗ್ತವ್ರನ್ನೆಲ್ಲ ಕೇಳ್ಕೊಂಡು ಹೋದ್ವಿ. ಅಂದರೆ ನಮ್ಮೂರಿಂದ ಹತ್ತಿರನೇ ಇತ್ತು, ಒಂದು ಅರ್ಧ ಗಂಟೆ ಜರ್ನಿ ಅಷ್ಟೇ. ಬಟ್ ನಮಗೆ ಗೊತ್ತಿರಲಿಲ್ಲ, ಇವರು ಕನೆಕ್ಷನ್ ಸ್ವಲ್ಪ ಅಷ್ಟು ಇರಲಿಲ್ಲ. ಹಂಗಾಗಿ ನಾವು ಕೇಳ್ಕೊಂಡು ಹೋದ್ವಿ. ಹೊರಟಾಗ ತುಂಬ ಚೆನ್ನಾಗಿತ್ತು, ಏಕೆಂದರೆ ನನಗೆ ಆ ರೂಟ್ ಹೋಗಿದ್ರೂ ಆ ಪ್ಲೇಸ್ಗಳೆಲ್ಲ ನನಗೆ ಗೊತ್ತಿರಲೇ ಇಲ್ಲ. ಹಾಗಾಗಿ ಅಲ್ಲೆಲ್ಲ ನೋಡ್ಕೊಂಡು ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿತ್ತು. ನಮ್ಮ ಮನೆ ಹತ್ರ ಹೇಗೆ ಹೇಮಾವತಿ ಬ್ಯಾಕ್ ವಾಟರ್ ಇದೆ, ಹಾಗೆ ಇವ್ರ ಮನೆ ಹತ್ರನೂ ಇತ್ತು. ನಂಗೆ ಅದನ್ನು ತುಂಬ ಖುಷಿ ಅನ್ನಿಸ್ತು, ಏಕೆಂದರೆ ತುಂಬ ಚೆನ್ನಾಗಿ ಮಳೆಯೆಲ್ಲ ಆದಾಗ ವ್ಯೂಸ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತಲ್ಲ. ಹಾಗಾಗಿ ನೋಡಿ ಅವ್ರ ಮನೆ ಹತ್ರ ಬಂದ್ವಿ. ಸ್ವಲ್ಪ ರೋಡ್ ಚೆನ್ನಾಗಿತ್ತು. ಆಮೇಲೆ ಮತ್ತೆ ಅಲ್ಲಿ ಕನ್ಫ್ಯೂಸ್ ಮಾಡಿಕೊಂಡ್ರು ನಮ್ಮ ಮನೆಯವರು. ಹಾಗಾಗಿ ಅಲ್ಲಿ ಸಿಕ್ಕಿದವರೊಬ್ಬರನ್ನ ಕೇಳ್ಕೊಂಡು ಮತ್ತೆ ರೂಟ್ ಹೋದ್ವಿ. ಅವ್ರ ಮನೆಗೆ ಹೋಗ್ಬೇಕಾದವ್ರನ್ನೇ ಅವ್ರನ್ನೇ ರೂಟ್ ಕೇಳಿದ್ವಿ ನಾವು. ಸೊ ಅಲ್ಲಿಗೆ ಹೋದ್ಮೇಲೆ ತುಂಬ ಜನ ಬಂದಿದ್ದರು. ಅಂದರೆ ಸಾಧಾರಣ ಇದ್ದರು, ತುಂಬ ಜನ ಅನ್ನೋ ಥರ ಇರಲಿಲ್ಲ, ಸಾಧಾರಣ ಇದ್ದರು. ಫಸ್ಟಿಗೆ ಅವ್ರ ಮನೆಯೇ ಸಿಕ್ಕಿದ್ದು. ನನಗೆ ಒಂದು ಟೈಮ್ ವೀಡಿಯೋ ಕಾಲ್ ಮಾಡಿದಾಗ ಅವಳು ಮನೆ ತೋರಿಸಿಲ್ಲ. ಹಾಗಾಗಿ ನಾನು ಇದೇ ಮನೆ ಅಂತ ಹೇಳ್ಬಿಟ್ಟು ನಾನೇ ಹೇಳಿದೆ ಅವರಿಗೆ. ಅವ್ರ ಅಕ್ಕನ ಮಗಳಾದ್ರೂ ಅವ್ರಿಗೆ ಸರಿಯಾಗಿ ಗೊತ್ತಿರಲಿಲ್ಲ. ನಾನು ಹಾಗಾಗಿ ಅವ್ರ ಮನೆ ಅಂತಲೇ ಫಸ್ಟ್ ನಾನೇ ಹೋಗ್ಬಿಟ್ಟೆ ಅವ್ರ ಮನೆ ಹತ್ರ. ಆಗ ನಮ್ಮ ಮನೆಯವ್ರು ಬೈಕ್ ನಿಲ್ಲಿಸಿ ಮತ್ತೆ ಅಲ್ಲಿಗೆ ಬಂದರು. ಹುಡುಗಿಗೆ ಮೇಕಪ್ ಆಗ್ತಾಯಿತ್ತು. ಇದು ಸೆಕೆಂಡ್ ಬೇಬಿದು ಸೀಮಂತ ಇದ್ದಿದ್ದು. ಫಸ್ಟ್ ಬೇಬಿ ಗಂಡು ಪಾಪು, ಅದು ಅಲ್ಲೇ ಎಲ್ಲೋ ಓಡಾಡ್ಕೊಂಡಿದ್ದ, ಅವನಷ್ಟು ನಮಗೆ ಸಿಗಲಿಲ್ಲ. ತುಂಬ ಟೈಮ್ ಆದಮೇಲೆ ಮುಖಗಳನ್ನ ನೋಡ್ತೀವಲ್ಲ, ಮಕ್ಕಳು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೋತಾರೆ. ಹಾಗೆ ಅವಳೆಲ್ಲ ರೆಡಿ ಆದ ತಕ್ಷಣ ನಾವು ಅವ್ರಿಗೆಂತ ಏನೇನು ಐಟಮ್ಸ್ ಮಾಡ್ಕೊಬಂದಿದ್ವಿ ಎಲ್ಲ ಟೇಬಲ್ ಡೆಕೋರೇಷನ್ ಮಾಡ್ತಾಯಿದ್ವಿ. ಎಲ್ಲನೂ ಅಲ್ಲಿಗೆಲ್ಲ ತಂದಿಟ್ಟು ಕೊನೆಗೆ ಅವಳಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಟೈಮು ಬೇಗ ಕೂರಿಸ್ಬೇಕಿತ್ತು ಅಂತೆಲ್ಲ ಕೆಲವೊಬ್ರು ಹೇಳ್ತಾಯಿದ್ರು. ಆಮೇಲೆ ಟೈಮಿಂಗ್ಸ್ ನೋಡ್ಕೊಂಡು ಕೂರಿಸಿದ್ರು. ಐಟಮ್ಸ್ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ಕೊಬಂದಿದ್ರಪ್ಪ. ಗಜ್ಜಿಕಾಯಿ, ಚಕ್ಲಿ, ಕೋಡ್ಬಳೆ, ಸ್ವೀಟ್ಸ್, ಅದು ಇದು ಅಂತ ಏನೇನೋ ಇತ್ತು. ನಾವು ಆಮೇಲೆ ಕೊನೆಗೆ ಯಾರೋ ಒಬ್ಬರು ಅವರು ಏನೋ ಮನೆ ಕಡೆಯಿಂದ ಎಲ್ಲ ಮಾಡ್ಕೊಬಂದಿದ್ರು, ರವೆ ಉಂಡೆ ಎಲ್ಲನೂ. ನೋಡಿ ಡೆಕೋರೇಷನ್ ಇಷ್ಟು ಸಿಂಪಲಾಗಿ ಮಾಡಿದ್ವಿ. ಫಂಕ್ಷನ್ ತುಂಬ ಸಿಂಪಲ್, ಹಾಗಾಗಿ ನಾವು ಸ್ವಲ್ಪ ಸಿಂಪಲಾಗಿ ಮಾಡಿದ್ವಿ. ಕೊನೆಗೆ ಹುಡುಗಿ ಬಂದು ಅದಕ್ಕೆಲ್ಲ ಪೂಜೆ ಮಾಡಿ ಕೂತ್ಕೊಂಡ್ಲು. ಇದು ಫಸ್ಟು ಹಸ್ಬೆಂಡ್ ಅವ್ರನ್ನ ಕರೆಸಿ ಮಾಡಿಸ್ಬೇಕಿತ್ತು. ಅವಳಿಗೆ ಹಾರ ಹಾಕೋದ್ರಿಂದ ಎಲ್ಲ. ಮಗ ನೋಡಿ ಚಿಕ್ಕದಾಗಿ ಬರೋದು, ಅಮ್ಮನ ಮಾತಾಡ್ಸೋದು, ಸ್ವೀಟ್ ತೊಗೊಂಡು ತಿನ್ಕೊಂಡು ಹೋಗೋದು, ಹಿಂಗೆ ಮಾಡ್ತಾಯಿದ್ದ. ಅವ್ರ ಹಸ್ಬೆಂಡ್ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡೋದು ಜಾಸ್ತಿ ಆಗೋಗಿತ್ತು. ಯಾಕೆಂದರೆ ಒಬ್ಬನೇ ಮಗ ಅಲ್ಲ, ಮಟನ್ನು ಚಿಕನ್ ಕಡೆ ನೋಡ್ಕೊಳ್ಳೋದು, ಬಂದವ್ರನ್ನ ನೋಡ್ಕೊಳ್ಳೋದು, ಕೆಲವರಿಗೆ ಎಣ್ಣೆ ಗಿಣ್ಣೆ ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ನೋಡ್ಕೊಬೇಕಲ್ಲ. ಹಾಗಾಗಿ ಅವ್ರು ಸ್ವಲ್ಪ ಬ್ಯುಸಿಯಾಗಿದ್ದರು ಪಾಪ. ಈಗ ಅವಳನ್ನ ಕೂರಿಸಿದ ಮೇಲೆ ಅವ್ರು ಸ್ನಾನಕ್ಕೆ ಹೋಗ್ಬಿಟ್ರು. ಹಾಗಾಗಿ ಅವ್ರು ಸ್ನಾನ ಮಾಡ್ಕೊಂಡು ಬರೋದ್ರೊಳಗಡೆ ಮೊದಲು ತುಂಬ ಶಾಸ್ತ್ರ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಕಡೆಯವರೊಬ್ಬರು ಮಾಡ್ತಾಯಿದ್ರು. ನಾವು ಶಾಸ್ತ್ರ ಮಾಡಿದ್ವಿ, ಬಟ್ ಅಷ್ಟು ಲಾಸ್ಟಿಗೆ ಮಾಡಿದ್ವಿ ನಾವು. ಫಸ್ಟೆಲ್ಲ ಅವ್ರ ಕಡೆಯವರೆಲ್ಲ ಮುಗಿಸ್ಲಿ ಅಂತ ಹೇಳಿ ವೆಯ್ಟ್ ಮಾಡಿ ಕೊನೆಗೆ ನಮ್ಮನೆಯವರು ಇರಲಿಲ್ಲ, ಅವರು ಸ್ವಲ್ಪ ಹೊರಗಡೆ ಹೋಗಿದ್ರು. ಅವ್ರು ಬರೋದನ್ನ ನಾನು ವೆಯ್ಟ್ ಮಾಡ್ಕೊಂಡು ಹಾಗೆ ಸಿಂಪಲಾಗಿ ವೀಡಿಯೋ ಮಾಡ್ಕೊಂಡು ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದೆ. ಹೇಗೆ ಮಾಡ್ತಾರೆ ನೋಡೋಣ ಅಂತ ಹೇಳಿ. ದೇವರು ಇದನ್ನೆಲ್ಲ ನಾನು ಮಾಡಿಸ್ಕೊಳ್ಳೋದು ಅದು ಯಾವಾಗ ಕರುಣಿಸ್ತಾನೋ ಗೊತ್ತಿಲ್ಲ. ತುಂಬ ಟೈಮಿಂದ ಕಾಯ್ತಾ ಇದ್ದೀವಿ, ಬಟ್ ಆಗ್ತಾಯಿಲ್ಲ. ನೋಡೋಣ. ಇದೊಂದು ಮೂಮೆಂಟ್ ಎಲ್ಲರಿಗೂ ತುಂಬ ಖುಷಿ ಕೊಡುತ್ತೆ. ಇದನ್ನು ನೋಡ್ತಾ ಇರೋಳು ಬೇಜಾರಾಗ್ತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಪುಣ್ಯ ನನಗಿಲ್ವೇನೋ ಅಥವಾ ಇದೆಯಾ, ಅದೆಲ್ಲ ನನ್ನ ತಲೆಯಲ್ಲೂ ತುಂಬ ಓಡ್ತಾ ಇತ್ತು. ಹಾಗಾಗಿ ಸುಮ್ಮನೆ ಕೂತ್ಕೊಂಡು ಸೈಲೆಂಟಾಗಿ ವೀಡಿಯೋ ಮಾಡ್ಕೋತಾ ಇದ್ದೆ. ಒಂದು 2-3 ಜನ ಆದಾಗ ಹೋಗಿ ಮಾಡೋಣ ಅಂದ್ಕೊಂಡೆ, ಯಾಕೋ ಬೇಡ ಲಾಸ್ಟಿಗೆ ಮಾಡಿದ್ರಾಯಿತು ಅಂತ ಹೇಳ್ಬಿಟ್ಟು ನಾನು ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟೆ. ತುಂಬ ಒಂದು ಕಡೆ ಖುಷಿ ಆಗುತ್ತೆ, ಫಂಕ್ಷನಿಗೆ ನನ್ನನ್ನು ಕರೀತಿದ್ದಾರಲ್ಲ ಅಂತ ಖುಷಿ ಅನಿಸುತ್ತೆ. ಕೆಲವೊಂದು ಸಲ ನನಗೆ ಯಾಕೆ ಈ ಥರ ಆಗ್ತಾಯಿದೆ, ಏನು ತಪ್ಪಾಗಿದೆ ನನ್ನಿಂದ ಅನ್ನೋ ಥರನೂ ಅನ್ನಿಸ್ತಿರುತ್ತೆ. ಬಿಡಿ, ನಂದು ಯಾವಾಗಲೂ ಇದ್ದಿದೆ ಬೇಜಾರು. ನೆಕ್ಸ್ಟ್ ಇವ್ರ ಗಂಡ ಬಂದರು, ಅಣ್ಣನೂ ಅಷ್ಟೇ. ಫಸ್ಟಲ್ಲಿ ಮೋಸ್ಟ್ಲಿ ಈ ಥರ ಎಲ್ಲ ಮಾಡಿರಲಿಲ್ಲ ಅನ್ಕೋತೀನಿ. ಹಂಗಾಗಿ ಸೆಕೆಂಡ್ ಇದಕ್ಕೆ ಅವ್ರಿಗೆ ಗೊತ್ತೇ ಆಗ್ತಿಲ್ಲ ಏನು ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಶ್ರುತಿನೇ ಹೇಳ್ಕೊಡ್ತಾ ಇದ್ಲು, ಇದನ್ನು ಹಚ್ಚಿ ಹಿಂಗೆ ಇದನ್ನ ಇಲ್ಲಿಗೆ ಇಡಿ ಅಂತೆಲ್ಲ ಹೇಳಿ. ಅವರು ಹೇಗೆ ತುಂಬ ಚೆನ್ನಾಗಿ ಮಾಡಿದರು. ಯಾಕೆ ಅವ್ರು ಮಾಡೋದು ಬೇಕಾದ್ರೂ ಅವ್ರಿಗೆ ತುಂಬ ಫೋನ್ಸ್ ಬರ್ತಾಯಿತ್ತು, ಎಲ್ಲಿದ್ದೀರಾ ಬನ್ನಿ ಅಂತನೋ ಏನೋ. ಆದ್ರೂ ಪಾಪ ಅವರು ಅಕ್ಕಪಕ್ಕ ಕೂತವ್ರು ಹೇಳ್ಕೊಡ್ತಾಯಿದ್ರು, ಹಿಂಗೆ ಮಾಡು ಅಂತ ಹೇಳಿ. ಅದನ್ನು ಹಾಗೆ ಮಾಡಿ ನೀಟಾಗಿ ಅದನ್ನೆಲ್ಲ ಮುಗಿಸ್ಕೊಟ್ಬಿಟ್ಟು ಅವ್ರ ಕೆಲಸಕ್ಕೆ ಅವ್ರು ಹೋದರು. ಕೊನೆಗೆ ಊರಿನವರು ಬಂದು ಬಳಗದವರೆಲ್ಲ ಬಂದಿದ್ರಲ್ಲ, ಅವರೆಲ್ಲನೂ ಎಂಡಿಂಗ್ವರೆಗೂ ಚೆನ್ನಾಗಿ ಎಲ್ಲ ಕೆಲಸ ಮುಗಿಸಿ ಖುಷಿಪಟ್ಟರು ತುಂಬಾ. ಫಂಕ್ಷನ್ ಅಷ್ಟೇ ತುಂಬಾ ಚೆನ್ನಾಗಾಯಿತು. ನಾನ್ ವೆಜ್ ಊಟ ಮಾಡಿಸಿದ್ರು. ಮಟನ್ ಸಾಂಬಾರು, ಚಿಕನ್ ಫ್ರೈ, ಮುದ್ದೆ, ಅನ್ನ ಸಾರು.
ಹಾಗೆ ನಾವು ಅದ್ರದ್ದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ ನನಗೆ. ಆಮೇಲೆ ಕೊನೆಗೆ ನಾವು ಶಾಸ್ತ್ರ ಎಲ್ಲ ಮುಗಿಸಿ ನಾವು ಅಷ್ಟೇ ತುಂಬ ಸಿಂಪಲಾಗಿ ಮಾಡಿದ್ವಿ. ಅದನ್ನೆಲ್ಲ ಮುಗಿಸಿ ನಾನು ನಮ್ಮ ಮನೆಯವರು ಒಂದೊಂದು ಫೋಟೋಸ್ ತಕ್ಕೊಂಡು, ಮತ್ತು ಅವ್ರ ಫ್ಯಾಮಿಲಿಯವ್ರ ಜೊತೆ ಕೆಲವೊಬ್ಬರು ನಮಗೆ ಗೊತ್ತಿರೋರು ಬಂದಿದ್ರಲ್ಲ ಅವ್ರಗಳ ಜೊತೆ ಕೆಲವೊಂದು ಕ್ಲಿಪ್ಪಿಂಗ್ ತಕ್ಕೊಂಡು ಅಲ್ಲಿಂದ ಮನೆಯಿಂದ ಹೊರಡಬೇಕಿತ್ತು. ಏಕೆಂದರೆ ನಾವು ಬೆಳಗ್ಗೆನೇ ಬಂದುಬಿಟ್ಟಿದ್ವಿ. ಅವಳು 12 ಗಂಟೆಗೆ ಅಂತ ಹೇಳಿದ್ಲು ಅಂತೇಳಿ 11:15ಗೆಲ್ಲ ಬಂದಿದ್ವಿ. ಮುಗಿಸೋ ಅಷ್ಟೊತ್ತಿಗೆ ಅಲ್ಲಿ 2:15 ಆಗೋಗಿತ್ತು. ಇನ್ನು ಮನೆ ಹತ್ರ ಬರಬೇಕಿತ್ತು, ಏಕೆಂದರೆ ನಮ್ಮದು ನಾಯಿ ಮರಿಗೂ ಅನ್ನ ಹಾಕಬೇಕಿತ್ತಲ್ಲ. ಹಾಗಾಗಿ ಇವ್ರು ನಮ್ಮ ಫ್ಯಾಮಿಲಿಯವರು ಅಂದರೆ ನಮ್ಮ ಮನೆಯವರ ಅಮ್ಮನ ಫ್ಯಾಮಿಲಿಯವರು, ಮಗಳು, ಅಳಿದಿರು, ಆ ಥರ. ಕೊನೆಗೆ ಹೊರಟಾಗ ನನಗೆಂತ ತುಂಬ ಬೇಜಾರಾಯಿತು ಅಂದರೆ ನನ್ನ ಸ್ಲಿಪ್ಪರೇ ಕಾಣೆ ಆಗೋಯಿತು. ಯಾರು ಹಾಕ್ಕೊಂಡೋದ್ರು ಅಂತ ಗೊತ್ತಿಲ್ಲ. ಅಲ್ಲಿರೋ ಲೇಡೀಸ್ ತುಂಬ ಬೇಜಾರು ಮಾಡ್ಕೊಳ್ತಾಯಿದ್ರು. ಪಾಪ ಹುಡುಗಿ ಬರೀ ಕಾಲಲ್ಲಿ ಹೋಗಂಗೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು. ಹೆಂಗೆ ಮನಸ್ಸು ಬರುತ್ತೋ ಏನೋ ಗೊತ್ತಿಲ್ಲಪ್ಪ ಈ ಜನಕ್ಕೆ. ಬೇಕು ಅಂದರೆ ಕೇಳೇ ತೊಗೊಬೋದೋ ಏನೋ, ದುಡ್ಡು ಕೊಟ್ಟರೆ ಯಾರಾದರೂ ಕೊಟ್ಬಿಡ್ತಾರೆ ಸ್ಲಿಪ್ಪರ್ ಇಲ್ಲ ನನಗೆ ಸ್ಲಿಪ್ಪರ್ ಕೊಡಿಸಿ ಅಂದರೆ. ಈಗ ಮೊದಲಿನಂಗೆ ಏನು ಜನ ಇರಲ್ಲ, ಕೊಡಿಸ್ಬಿಡ್ತಾರೆ. ಆದರೆ ನನ್ನ ಸ್ಲಿಪ್ಪರ್ನೇ ಕದ್ದುಬಿಟ್ಟಿದ್ದಾರೆ. ನಂಗೆ ತುಂಬಾ ಬೇಜಾರಾಗೋಯಿತು. ಮತ್ತು ಕೊನೆಗೆ ಹಿಂಗೆ ಬರೀ ಕಾಲಲ್ಲಿ ಹೋಗೋಕ್ಕಾಗಲ್ಲ ಅಂತ ಮತ್ತೆ ಹೋಗಿ ಅಂಗಡಿಗೆ ಸ್ಲಿಪ್ಪರ್ ತೊಗೊಂಡಂಗಾಯಿತು. ಇದೊಂದು ಮೆಮೊರಿ ನನಗೆ ತಲೆ ತುಂಬ ಚೆನ್ನಾಗಿ ಉಳಿದ್ಬಿಡುತ್ತೆ ಅನಿಸುತ್ತೆ. ಶ್ರುತಿ ಸೀಮಂತಕ್ಕೆ ಹೋಗಿ ನಂದು ತುಂಬ ಇಷ್ಟಪಟ್ಟು ತೊಗೊಂಡು ಸ್ಲಿಪ್ಪರ್ ಹಾಳಾಯಿತು ಅಂತ ಹೇಳಿ. ಬಟ್ ಇರಲಿ, ಇನ್ನೇನು ಮಾಡೋಂಗಿಲ್ಲ, ನನ್ನ ಕರ್ಮ ಅವ್ರ ರೂಪದಲ್ಲಿ ಹೋಗಿದೆ ಅಂತ ಅಂದ್ಕೊಂಡು ಮನೆ ಕಡೆ ಹೊರಟ್ವಿ. ವ್ಯೂಸ್ ನೋಡಿ ಸಂಜೆ ಟೈಮ್ ತುಂಬಾ ಚೆನ್ನಾಗಿ, ಮಳೆ ಇಲ್ಲದೇ ಎಲ್ಲ ಹೊಳೆಗಳೆಲ್ಲ ಖಾಲಿ. ಅಣಬೆಗಳು ಜಾಸ್ತಿ ತಿನ್ನೋಕ್ಕೆ ಆಗಲಿಲ್ಲ ಈ ವರ್ಷ. ಇಷ್ಟಿತ್ತು ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು ಸೊ ಮಚ್.